ಕಸ್ಟಮರ್ ಮರ್ಯಾದೆ ಕೊಡದೆ ಇರೋ ಹಳೆ ಸೂಳೆಗಳೆಲ್ಲ ಉದ್ಧಾರ ಆಗ್ತಾರ ಜೀವನದಲ್ಲಿ. ಯಾವಾಗ ಕಸ್ಟಮರ್ಗಿಂತ ನಂದಿ ಇವನೇ ದೊಡ್ಡದು ಅನ್ಕೊಂತಾನೋ ಅವನಂತ ಚೂತ್ಯ ಬೋಳಿಕೆ ರಂಗ ಇನ್ನೊಬ್ಬ ಇಲ್ಲ. ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲ್ಸಗಳೆಲ್ಲ ಹೇಗ್ ನಡೀತಾ ಇದೆ? ಮನೆಯಲ್ಲ ಚೆನ್ನಾಗಿದಾರ? ನಂದು ಕೆಲ್ಸಗಳೆಲ್ಲ ಆರಾಮಾಗಿ ನಡೀತಾ ಇದೆ. ಸ್ಟ್ರೈಟ್ ಆಗಿ ಮ್ಯಾಟ್ರಿಗೆ ಜಂಪ್ ಆಗ್ಬಿಡ್ತೇನೆ. ನೀವು ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿದ್ದೀರಾ. ಎಸ್, I'm going to sell my Speed Triple 1200 RS Shockwave. Today is the last ride with my Shockwave. Probably ride ಆದ್ಮೇಲೆ ಆ ಥರ ಗಾಡಿ ಇರೋದಿಲ್ಲ ಮೋಸ್ಟ್ಲಿ. ಮ್ಯಾಟ್ರ್ ಏನಂದರೆ ಏನಕ್ಕೆ ಮಾಡ್ತಾ ಇದ್ದೀನಿ ಗಾಡಿ, ವಾಟ್ ಈಸ್ ದ ರಿಯಲ್ ರೀಸನ್? ಆ ಥರ ಏನು ಮೇನ್ ರೀಸನ್ ಅಂತಲೂ ಇಲ್ಲ. ಕೊಡಬೇಕು ಅನ್ನಿಸ್ತು, ಆಯಿತು ಕೊಡ್ಬೋಣ ಅಂತ ಅಂದ್ಕೊಂಡೆ. ಆದರೆ ನಾನು ಮಾರಬೇಕು ಅಂತ ಸೀರಿಯಸ್ ಆಗಿ ಫಸ್ಟಿಂದನೂ ಡಿಸೈಡ್ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ಇದನ್ನು ಲಾಂಗ್ ಟರ್ಮ್ ಇಡಬೇಕು ಅಂತಲೂ ಇತ್ತು ಪ್ಲ್ಯಾನು. ನಾನು ವಿಡಿಯೋಸಲ್ಲೆಲ್ಲ ಹೇಳಿದ್ದೆ, ಇದು ತೊಗೊಳೋದಲ್ಲ ಕಾರ್ನರು, ಅದ್ರ ಮಜಾನೇ ಬೇರೆ. ಸೂಪರ್ ಫನ್ ಗಾಡಿ ಮಾತ್ರ. ಇದೆಲ್ಲ ಆರಾಮ್ಸೆ 70-80 ಸಾವಿರ ಎಲ್ಲ ಓಡುತ್ತೆ ಗಾಡಿ. ಟ್ರಯಾಂಪ್ ಅವ್ರದ್ದು ತುಂಬಾ ರಿಫೈನ್ಡ್ ಇಂಜಿನ್ ಇದು. ಸುಮ್ಮನೆ ಆಗ್ಬಿಟ್ಟಿದೆ ಮಾರ್ಕೆಟ್ ಪ್ಲೇಸ್ ನಲ್ಲಿ ಆ್ಯಡು ಸೇಲ್ ಮಾಡ್ತೀನಿ ಅಂತ ಅವಾಗಿಂದ. ಆದರೆ ನಾನು ಏನು ಸೀರಿಯಸ್ ಆಗಿ ಸೇಲ್ ಮಾಡಬೇಕು ಅಂತ ಇರಲಿಲ್ಲ. ರೀಸೆಂಟ್ ಆಗಿ ಡಿಸೈಡ್ ಮಾಡಿದೆ, ಓಕೆ ಕೊಟ್ಬೋಣ ಅಂತ. ಏನಕ್ಕಂದ್ರೆ ಅಪ್ಗ್ರೇಡ್ ಆಗೋಣ ಅಂತ ಪ್ಲಾನ್ ಇದೆ. ಅಪ್ಗ್ರೇಡ್ ಎಲ್ಲಿ ಇದೆ, ನನ್ನ ಮಗಂದು 1200cc ಹೈಪರ್ ನೇಕೆಡ್, ಮುಂದೆ ಫೇರಿಂಗ್ಸ್ ಎಲ್ಲ ಏನಿಲ್ಲ, 180 ಹಾರ್ಸ್ ಪವರ್, 190 ಕಿಲೋಸ್ ಹತ್ರ ಬರುತ್ತೆ ಎಕ್ಸಾಸ್ಟ್ ತೆಗ್ದಿರೋದಕ್ಕೆ. ಇದಂದ್ರೆ ಸಿಕ್ಕಾಬಿಟ್ಟೆ ಭಯಂಕರ ಪವರ್ ಇರೋ ಗಾಡಿ. ಎಲೆಕ್ಟ್ರಾನಿಕ್ಸ್ ಎಲ್ಲ ಸ್ವಲ್ಪ ಆಫ್ ಮಾಡ್ಬಿಟ್ಟು ಓಡಿಸೋದಕ್ಕೆ ನನಗೆ ಮೀಟರ್ ಆಫ್ ಆಗುತ್ತೆ. ಇವಾಗಲೂ ಫಸ್ಟ್ ಗೇರ್ ನಲ್ಲಿ ಸ್ಪೋರ್ಟ್ಸ್ ಮೋಡ್ ಎಲ್ಲ ಹಾಕೊಂಡ್ರೆ ವೀಲ್ ಆಗಿ ಎದ್ದೇಳ್ತಾ ಇರುತ್ತೆ ಮೇಲೆ. ಅಂದ್ರೆ ಬ್ಯೂಟಿಫುಲ್ ಗಾಡಿ. ಅದೇ ಕೊಡ್ತಾ ಇರೋ ಮೇನ್ ರೀಸನ್ ಏನಂದ್ರೆ ಐ ಫೆಲ್ಟ್ ಲೈಕ್ ಐ ಆಮ್ ಡನ್ ಅಂದ್ರೆ ಗಾಡಿ ಇಷ್ಟ ಇಲ್ಲ ಅಂತಲ್ಲ, ಗಾಡಿ ಚೆನ್ನಾಗಿಲ್ಲ ಅಂತಲ್ಲ, ಎಕ್ಸಲೆಂಟ್ ಗಾಡಿ ಮಾತ್ರ. ನನ್ನ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಪರ್ಚೇಸು ನಾನು ಪರ್ಚೇಸ್ ಮಾಡಿರೋ ಗಾಡಿಗಳಲ್ಲಿ. ಅಷ್ಟು ಕ್ಲೀನ್ ಅಂಡ್ ನೀಟ್ ಗಾಡಿ ಇದು. ನಿಮಗೂ ಆಶ್ಚರ್ಯ ಅನ್ಸುತ್ತೆ, ಏನು ಗುರು ನೀನು ಮೊನ್ನೆ ತಾನೇ ಎಲ್ಲ ಫುಲ್ಲು ಪ್ರಾಪರ್ ಆಗಿ ಸರ್ವಿಸ್ ಮಾಡಿಸಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ಹೊಸದಾಗಿಸಿ, ಅದು OEM ಬ್ರೆಂಬೋ ಅವ್ರದ್ದು ಬ್ರೇಕ್ ಪ್ಯಾಡ್ಸ್ ಎಲ್ಲ ಹಾಕ್ಸ್ಬಿಟ್ಟು ಕೊಡ್ತಾ ಇದ್ದೀನಿ ಅಂತ ಇದೆಯಲ್ಲ, ನಿಂಗೆ ಲಾಸ್ ಆಗಲ್ವಾ ಅಂತಲೂ ನೀವು ಅನಿಸ್ಬೋದು ನೀವು. ಆದರೆ ಅವಲೇ ಹೇಳ್ದಂಗೆ ಡಿಸೈಡ್ ಮಾಡಿಬಿಡೆ ಕೊಡಬೇಕು ಅಂತ. ಇಂಡಿಯನ್ ಮಾರ್ಕೆಟಲ್ಲಿ ಎಲ್ಲ ಫೇರಿಂಗ್ಸು ಇರೋ ಗಾಡಿಗಳನ್ನೇ ಜಾಸ್ತಿ ಇಷ್ಟಪಡೋದು. ನಾನು ಅಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ನನಗೆ ಫೇರಿಂಗ್ಸ್ ಎಲ್ಲ ಬೇಕು, ನೋಡಿದವರು ಒಂದು ಸ್ವಲ್ಪ ಏನಪ್ಪ ಹಿಂಗಿದೆ, ಒಂದು ಸ್ವಲ್ಪ ಪಬ್ಲಿಕ್ಕಿಂದ ಅಟ್ರಾಕ್ಷನ್ ಬೇಕು, ಒಂದು ಸ್ವಲ್ಪ ಶೋ ಆಫ್ ಇರಬೇಕು, ಗಾಡಿ ಹೈ ಪ್ರೊಫೈಲ್ ಥರ ಕಾಣಿಸ್ಬೇಕು ಅನ್ನೋ ಥರ ಎಲ್ಲ ಮೈಂಡ್ ಸೆಟ್ ಇರೋರು ಜಾಸ್ತಿ ಇರೋದ್ರಿಂದ ಈ ಗಾಡಿ ವ್ಯಾಲ್ಯೂ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ. ನಾನು ಎಲ್ಲರೂ ಆ ಥರ ಅಂತ ಹೇಳ್ತಾ ಇಲ್ಲ. ಆ ಥರ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಗಾಡಿ ತೊಗೊಳೋದು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ಅವ್ರವ್ರ ಪರ್ಪಸ್ ಇರುತ್ತೆ, ಅವ್ರ ರಿಕ್ವೈರ್ಮೆಂಟ್ಸ್ ಪ್ರಕಾರ ಅವ್ರು ಸೂಪರ್ ಬೈಕ್ಗಳು ತೊಗೊಳ್ತಾರೆ, ಇಟ್ಕೊತಾರೆ. ಈ ಗಾಡಿ ಯಾರಿಗೆ ಅರ್ಥ ಆಗುತ್ತೆ ಅಂದರೆ ಹಾರ್ಡ್ ಕೋರ್ ಮೋಟರ್ ಸೈಕಲ್ ಎಂಥೂಸಿಯಾಸ್ಟಿಕ್ ಮಾತ್ರನೇ ಇಂಥ ಗಾಡಿಗಳು ಅರ್ಥ ಆಗೋದು. ಎಂಥ ಸ್ಟ್ರೀಟ್ ವೆಪನ್ ಇದು ಅಂದ್ಬಿಟ್ಟು. ನಾಟ್ ಓನ್ಲಿ ಸ್ಟ್ರೀಟ್, ಎಕ್ಸಲೆಂಟ್ ಟ್ರ್ಯಾಕ್ ವೆಪನ್ ಇದು. ಟ್ರ್ಯಾಕಲ್ಲಿ ಹೋದರೆ ಎಂತೆಂಥ ದೊಡ್ಡ ಗಾಡಿಗಳನ್ನ ತಿನ್ನುತ್ತಿದ್ದು. ನಾನು ಎಷ್ಟೊಂದು ಜನ ಟ್ರ್ಯಾಕಲ್ಲಿ ಹೊಡೆದಿರೋ ನೋಡಿದ್ದೀನಿ. ಇದನ್ನು ಓಪನ್ ಮಾಡಿ ಅನ್ರಿಸ್ಟ್ರಿಕ್ಟ್ ಮಾಡಿದ್ರೆ, ಫ್ಲ್ಯಾಶ್ ಎಲ್ಲ ಮಾಡಿದ್ರೆ ECUನೆಲ್ಲ, ನನ್ನ ಮಗಂದು ಇದು ಬೇರೆ ಲೆವೆಲಲ್ಲಿ ಹೋಗುತ್ತೆ. ನಾನೇನು ಮಾಡಿಸೋದಕ್ಕೆ ಹೋಗಿಲ್ಲ. ಏನಕ್ಕಂದರೆ ನೇಕೆಡಲ್ಲಿ ಎಷ್ಟು ಹೋಗುತ್ತೆ ಟಾಪ್ ಸ್ಪೀಡು, ಇದು ಕ್ಲೋಸ್ ಟು 270 ಹೋಗ್ಬೋದು. ಅದು 10,500 RPMಗೆ ಲಾಕ್ ಆಗೋಗುತ್ತೆ. ಇದು 14,000 RPM ಇರೋದು. 10,500 ಲಾಕ್ ಆಗುತ್ತೆ ಅಂದರೆ ಇನ್ನೂ ಎಷ್ಟು 3,500 RPM ಉಳಿದಿದೆ. ಜ್ಯೂಸ್ ಇನ್ನೂ ಬೇಜಾನ್ ಮಿಕ್ಕಿದೆ. ಆ ಜ್ಯೂಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಫ್ಲ್ಯಾಶ್ ಎಲ್ಲ ಮಾಡಬೇಕು. ನಾನು ಮಾಡ್ಸೋಕೆ ಹೋಗಿಲ್ಲ. ಏನಕ್ಕಂದರೆ ತುಂಬ ಡೇಂಜರಸ್ಸು. ನೇಕೆಡ್ ಬೈಕಲ್ಲಿ ಫೇರಿಂಗ್ಸ್ ಎಲ್ಲ ಏನಿರಲ್ಲ, ವಿಂಡ್ ಡ್ರ್ಯಾಗ್ ತುಂಬ ಇರುತ್ತೆ. ಆಮೇಲೆ ಇದರೆಲ್ಲ ಸ್ಟೀರಿಂಗ್ ಡ್ಯಾಂಪ್ನರ್ ಅದೆಲ್ಲ ಇಲ್ಲ, ಅದರಿಂದ ಡೇಂಜರ್ನು ತುಂಬ ಅಂದ್ಬಿಟ್ಟೆ ನಾನು ಅದನ್ನು ಓಪನ್ ಮಾಡಿಸಿ. ಒಳ್ಳೆ ಟ್ರ್ಯಾಕ್ ಇದ್ದರೆ ಅಲ್ಲಿ ಓಪನ್ ಮಾಡಿ ಏನು ಬೇಕಾರ ಮಾಡ್ಬೋದು. ಆದರೆ ನಾನು ಜಾಸ್ತಿ ರೋಡ್ ಪರ್ಪಸ್ಗೆ ಅಂತಲೇ ಯೂಸ್ ಮಾಡ್ತಿರೋದ್ರಿಂದ ಇಟ್ ಡಸಂಟ್ ಮೇಕ್ ಸೆನ್ಸ್. ನೋಡಿ 4th ಗೇರು ಆರಾಮಾಗಿ ಹೋಗುತ್ತೆ ಲೋ ಸ್ಪೀಡ್ನಲ್ಲೂ. ಅದೇನೇ ಬ್ಯೂಟಿ ಆಫ್ ಟ್ರ್ಯಾಂಪ್. ಇನ್ಲೈನ್ 3ನೇ ಆಗಲಿ ಇನ್ಲೈನ್ 4 ಆಗಲಿ ಗಾಡಿ ಇದ್ರದ್ದು ಸ್ಪೆಸಿಫಿಕೇಶನ್ಸು ನಿಮ್ಗೆ ಗೊತ್ತಿಲ್ಲ ಅಂದರೆ, ನಂದು ಹಳೆ ವಿಡಿಯೋಸ್ ನೋಡಿಲ್ಲ ಅಂದರೆ ನಿಮ್ಗೆ ಇನ್ನೊಂದ್ಸರಿ ಲಾಸ್ಟ್ ಟೈಮ್ ಇದ್ರ ಸ್ಪೆಕ್ಸು ಏನೇನಿದೆ ಅಂತ ನಿಮ್ಗೆ ಹೇಳ್ತೀನಿ. ಫುಲ್ಲಿ ಲೋಡೆಡ್ ವಿತ್ ಟಾಪ್ ಆಫ್ ದ ಲೈನ್ ಪಾರ್ಟ್ಸ್ ಹಾಕಿರೋದು ಈ ಗಾಡಿನಲ್ಲಿ. ಸೈಡ್ ಪ್ರೊಫೈಲ್ ನೋಡಿ ಗಾಡಿ ಹೆಂಗ್ ಕಾಣುತ್ತೆ, ಒಳ್ಳೆ ಒಳ್ಳೆ ಅನಿಮಲ್ ಪ್ರಿಡೇಟರ್ ತರ ಕಾಣುತ್ತೆ ಅಲ್ಲ. ನೋಡಿ ಬ್ರೇಕ್ಸ್ ಅಂತ ಬಂತು ಅಂದ್ರೆ MCS 19 ಮಾಸ್ಟರ್ ಸಿಲಿಂಡರ್ ಬ್ರೆಂಬೋದು, ಅದ್ರ ಜೊತೆಗೆ ಸ್ಟೆಲಮಾ ಕ್ಯಾಲಿಪರ್ಸ್ ಆ ಕಡೆ ಈ ಕಡೆ, ಆಮೇಲೆ ಸ್ಟೀಲ್ ಬ್ರೀಡೆಡ್ ಬ್ರೇಕ್ ಲೈನ್ಸ್. ಏನ್ ಬೊಂಬಾಟ್ ಬ್ರೇಕಿಂಗ್ ಇದೆ ಅಂದ್ರೆ ಚಾನ್ಸ್ ಇಲ್ಲ ಗುರು. ಎಂತ ಹೀಟು, ಎಂತ ಸ್ಪೀಡು, ಹೆಂಗಾರ ಚಿಚ್ರಿ, ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್. ಗಾಡಿನ ಸೈಡ್ ಹಾಕೊಂಬೋಣ. ರೇರ್ ಬ್ರೇಕ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಅದನ್ನು ಬ್ರೆಂಬೋ ಸ್ಟೈಲಮನ್ ಇರ್ಬೇಕು, ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಸಸ್ಪೆನ್ಷನ್ 2 ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಅದು ಓಲ್ ಇನ್ ಸಸ್ಪೆನ್ಷನ್ಸ್. ಇದು ಅಷ್ಟೇ ಅದು ಅಷ್ಟೇ. ಇಲ್ಲೇ ಕ್ಲಿಕ್ಸ್ ಕೊಟ್ಟಿದ್ದಾರೆ, ಇಲ್ಲೇನೆ ಕಂಪ್ರೆಷನ್ ಮತ್ತೆ ರೀಬೌಂಡ್ನ ಸೆಟ್ ಮಾಡ್ಕೊಳೋದಕ್ಕೆ. ಅದು ಸೆಟ್ ಮಾಡ್ಕೊಂಡಿದ್ದೀನಿ ನಾನು ಬಾಡಿ ವೇಟ್ ಪ್ರಕಾರ. ಸಾಕಾಗಿದೆ. ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ನೀವು ಈ ಗಾಡಿಗೆ ಯೂಸ್ ಟು ಆಗೋದಕ್ಕೆ ನನಗೆ ಒಂದು 3 ವಾರ ಆಯಿತು. ಅಂದರೆ ಅದ್ರದ್ದು ಡೈನಾಮಿಕ್ಸ್ಗೆ, ಆಮೇಲೆ ಆ ಪವರ್ಗೆ, ಆ ಪಾಸ್ಚರ್ಗೆ, ಆಮೇಲೆ ಯೂಸ್ ಟು ಆಗ್ತಾ ಅಯ್ಯೋ ಗುರು ಏನು ಗುರು ಹಿಂಗಿದೆ ಇದು ಅನ್ನೋ ಥರ ಒಂದು ಅಡಿಕ್ಷನ್ ಬರುತ್ತೆ. ನನ್ನ ಫೇವರೆಟ್ ಪಾರ್ಟ್ ಬಂದು ಇದು ಗುರು, ಕಾರ್ಬನ್ ಫೈಬರ್. ಎಷ್ಟು
ಇಷ್ಟು ಗಟ್ಮುಟ್ಟಾಗಿ ಒಂದು ಚೂರು ಅಲ್ಲಾಡಲ್ಲ ನೋಡಿ, ಏನು ಮಸ್ತಾಗಿದೆ ಇದು. ಕ್ವಾಲಿಟಿ ಹೇಗಿದೆ ಅಂದರೆ ಟ್ರ್ಯಾಂಪ್ದು, ಆ್ಯಕ್ಚುಲಿ ನಾವು BMW S1000 ಕಾರ್ಬನ್ ಫೈಬರು ಇವ್ರದೇ ಹಾಕ್ಸಿದ್ದೀವಿ, BMW ಅವ್ರದೇ OEM. ಅದಕ್ಕೆ ಕಂಪೇರ್ ಮಾಡಿದ್ರು ನನಗೆ ಟ್ರ್ಯಾಂಪೇ ಇಷ್ಟ, ಅಷ್ಟು ಚೆನ್ನಾಗಿದೆ ಇದ್ರದ್ದು ಕ್ವಾಲಿಟಿ. ಅವೇ ಮಾರ್ಕೆಟಲ್ಲಿ 1-2-3 ಕಿತ್ತೋಗಿರೋ ಕಾರ್ಬನ್ ಫೈಬರು, ಆ ಕಿತ್ತೋಗಿರೋ ಕಾರ್ಬನ್ ಫೈಬರ್ ಸಪೋರ್ಟ್ ಮಾಡೋದು, ಅದು ಕಿತ್ತೋಗಿರೋ ಇನ್ಫ್ಲೂಯೆನ್ಸರ್ಸ್ಗಳು ಬೇರೆ. ಇರಲಿ ಸುಮ್ಮನೆ ಮಾತಾಡೋರು ಯಾಕೆ ಬೇರೆಯವ್ರ ಜೊತೆ ಮನಸ್ತಾಪ. ಇವಾಗ ನಮ್ಮ ಗಾಡಿ ಬಗ್ಗೆ ಮಾತಾಡೋಣ. ಇದು ಝಾಡ್ ಎಕ್ಸಾಸ್ಟ್ ಹಾಕ್ಸಿರೋದು, ಇದೂ ಕಾರ್ಬನ್ ಫೈಬರ್ ಟಿಪ್ಪು, ಟೈಟಾನಿಯಂ ಝಾಡ್ ಎಕ್ಸಾಸ್ಟು. ಎಸ್ಪೆಷಲಿ ತೊಗೊಂಡವರು ಆ್ಯಕ್ಚುಲಿ ದೇ ವಿಲ್ ಹ್ಯಾವ್ ಗುಡ್ ಟೈಮ್. ಏನಕ್ಕಂದರೆ ನಾನು ರೀಸೆಂಟಾಗೇ ಕಂಪ್ಲೀಟ್ ಸರ್ವಿಸ್ ಮಾಡಿಸಿದ್ದೀನಿ, ಕ್ಲೋಸ್ ಟು ಅರೌಂಡ್ 20,000 ಏನೋ ಆಗಿರಬೇಕು. ಬಿಲ್ಲೆಲ್ಲ ತೋರಿಸಿದ್ದೀನಿ ನಂದು ಲಾಸ್ಟ್ ವೀಡಿಯೋಸ್ ನೋಡಿದ್ರೆ ನಿಮಗೆ. ಅದಾದಮೇಲೆ ಜಾಸ್ತಿ ಓಡಿಸೇ ಇಲ್ಲ ನಾನು ಸರ್ವಿಸ್ ಆದಮೇಲೆ. ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕಿಂತ ಮೇನ್ ಏನಂದರೆ ನಾನು ಸರ್ವಿಸ್ ಮಾಡಿಸಿದಾಗ ವ್ಯಾರಂಟಿನಲ್ಲಿ ಒಂದಷ್ಟು ಮೇಜರ್ ಪಾರ್ಟ್ಸ್ನ ಚೇಂಜ್ ಮಾಡಿದ್ದೀನಿ. ರೇರ್ ಕ್ಯಾಲಿಪರ್ ಇದೆ, ಅದು ಫುಲ್ ಹೊಸ ಕ್ಯಾಲಿಪರ್ ಅದು ತೆಗ್ದು, ಅದರಲ್ಲಿರೋ ಬ್ರೇಕ್ ಪ್ಯಾಡ್ಸೂ ಹೊಸದು, ಅದಿನ್ನೂ ವೇರೌಟೇ ಆಗಿಲ್ಲ. ಆಲ್ಮೋಸ್ಟ್ 95% ಲೈಫ್ ಇದೆ ಅದರಲ್ಲಿ. ಅದ್ರ ಜೊತೆಗೆ ಈ ರೇಡಿಯೇಟರ್ ಇದೆಯಲ್ಲ, ಇದು ಹೊಸ ರೇಡಿಯೇಟರ್, ಫುಲ್ ಸೆಟಪ್ಪೇ ಹೊಸದಿದು, ಅಸೆಂಬ್ಲಿನೇ. ಒಂದು ಸ್ವಲ್ಪ ಏನೋ ಸೀಪೇಜೋ ಲೀಕೇಜೋ ಬರ್ತಾ ಇತ್ತು ಅಂದ್ಬಿಟ್ಟು ಅದು ಒಂದು ಸ್ವಲ್ಪ ಫೇಡ್ ಆಗ್ತಾ ಇತ್ತು ಅಂದ್ಬಿಟ್ಟು ವ್ಯಾರಂಟಿಲಿ ಚೇಂಜ್ ಮಾಡಿದ್ರು. ಮತ್ತೆ ಅದು ಇದು ಸಣ್ಣ ಪುಟ್ಟ ರೀಕಾಲ್ ಏನೇನಿತ್ತು ಅದನ್ನು ಎಲ್ಲಾನು ಹೊಸ ಪಾರ್ಟ್ಸ್ ಹಾಕಿಟ್ಟಿದ್ದಾರೆ. ನೋಡಿ ಬ್ರೇಕ್ ಪ್ಯಾಡ್ಸ್ನು ಅರೌಂಡ್ 75 to 80% ಲೈಫ್ ಇದೆ, ಆ ಕಡೆ ಈ ಕಡೆ ಎರಡೂ ಸೇಮೆ. ಇದನ್ನು ರೀಸೆಂಟಾಗಿ ಹಾಕ್ಸಿದ್ದು 20,000 ರೂಪಾಯಿ ಬ್ರೇಕ್ ಪ್ಯಾಡ್ಸ್. ಅದು ಸರ್ವಿಸ್ ಒಂದು 18-20,000. ಅಲ್ಲೇ 40,000 ನಾನು ಖರ್ಚು ಮಾಡಿದ್ದೀನಿ ಗಾಡಿ ಮೇಲ್ಗಡೆ. ಅದ್ರ ಜೊತೆಗೆ ಇದು ಸ್ಕ್ರಾಲಿಂಗ್ ಇಂಡಿಕೇಟರ್ಸ್, ಇದು ಆ್ಯಕ್ಚುಲಿ ಟ್ರ್ಯಾಂಪ್ ಅವ್ರದೇನೆ ಇಂಡಿಕೇಟರು. ಆನ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ನೋಡಿ ಅದೊಳ್ಳೆ ಗಾಡಿ ಅಸ್ಥೆಟಿಕ್ಸ್ ಚೇಂಜ್ ಮಾಡುತ್ತೆ. ಇದು ಮಾತ್ರ ಸಕ್ಕದ, ಇದು ಎಷ್ಟು ಸ್ಟಡಿ ಆಗಿದೆ. ಪಾರ್ಟ್ಸ್ ಅಂತ ಬಂತು ಅಂದರೆ ಗುರು, ನನ್ನ ಪ್ರಕಾರ ಇವ್ರದ್ದು ಬಿಟ್ರೆ ಡುಕಾಟಿ, ಇದೆರಡೇ ನನಗೆ ಇಂಪ್ರೆಸ್ ಆಗಿದ್ದು. ಅಂದರೆ ಆ ಕ್ವಾಲಿಟಿ ಆಫ್ ದ ಪಾರ್ಟ್ಸು. BMW ಚೆನ್ನಾಗಿದೆ, ಆದರೆ ಇದು ತುಂಬ ಇಂಪ್ರೆಸಿವ್ ಆಗಿದೆ ಪಾರ್ಟ್ಸು, ಮೆಟೀರಿಯಲ್ಲು. ಆಮೇಲೆ ಅದ್ರ ಜೊತೆಗೆ ಏರ್ ಫಿಲ್ಟರ್ ಹೊಸದು, ಫ್ಲೂಯಿಡ್ಸ್ ಎಲ್ಲ ಫ್ಲೆಶ್ ಔಟ್ ಮಾಡಿ ಹೊಸದು ಹಾಕಿದ್ದಾರೆ. ಇಲ್ಲಿ ನೋಡಿ ಟೈರು ಎಷ್ಟೊಂದಿದೆ ಲೈಫ್ ಇನ್ನೂ. ಅರೌಂಡ್ ಫ್ರಂಟೇ 75 to 80% ಲೈಫ್ ಇದೆ, ಮತ್ತು ರೇರ್ ಕೂಡ ಅರೌಂಡ್ 70% ಲೈಫ್ ಇದೆ. ಯೂಸ್ ಮಾರ್ಕೆಟಲ್ಲಿ ಹೋಗಿ ಬೈಕ್ ತೊಗೊಬೇಕು ಅಂದರೆ ನಾರ್ಮಲಾಗಿ ಆ ಬ್ರೇಕ್ ಪ್ಯಾಡ್ಸಲ್ಲಿ ತೊಗೊಂಡ್ಬಿಟ್ಟು ಯಾವ್ದಾದ್ರು EBCನೋ ಗಾಲ್ಫರೋ ಹಾಕ್ತಾರೆ. EBCನೂ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ. ಆದರೆ ನಾನು ಹೇಗೆ ಅಂದರೆ ಗಾಡಿ ಇಟ್ಟರೆ ಆ ಗಾಡಿ ಫುಲ್ ಪೊಟೆನ್ಷಿಯಲ್ ನಾರ್ಮಲಾಗಿ ಚೆಕ್ ಮಾಡೋದು. ಈ ಸೂಪರ್ ಬೈಕ್ ಇಟ್ಟರೆ ಒಂದು ಫನ್ಗೆ ಒಂದು ರಶ್ಶು, ಅದಕ್ಕೆ ನಾನು ಬ್ರೇಕ್ಸಲ್ಲಿ ಟೈರ್ಸಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ. ಅದು ಬಂದ್ಬಿಟ್ಟು ರೋಸ್ ಆಫ್ 4 ಟೈರ್ಸ್. ನಾರ್ಮಲಾಗಿ ಯಾರೇ ಒಬ್ರು ಯೂಸ್ ಬೈಕ್ ತೊಗೊಂಡ್ರೆ ಯೂಶಲಿ ಒಂದು ಸರ್ವಿಸ್ ಮಾಡಿಸ್ಲೇಬೇಕು. ಅದಕ್ಕೊಂದು ಎಷ್ಟಾಗ್ಬೋದು, 10,000-15,000. ಅದ್ರ ಮೇಲೆ ಏನಾದ್ರು ಎಕ್ಸ್ಟ್ರಾ ಇಶ್ಯೂಸ್ ಪಾರ್ಟ್ಸ್ ಚೇಂಜ್ ಮಾಡ್ಬೇಕಂದ್ರೆ ಅದೊಂದು ಎಕ್ಸ್ಟ್ರಾ ಬೀಳುತ್ತೆ. ಜನರಿಕ್ ಆಗಿ ಒಂದು ಸರ್ವಿಸ್ 10,000 to 15,000 ಸೂಪರ್ ಬೈಕ್ಗೆ. ಮೆಕ್ಯಾನಿಕ್ ಟು ಮೆಕ್ಯಾನಿಕ್ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಅದಾದ ಮೇಲ್ಗಡೆ ಬ್ರೇಕ್ ಪ್ಯಾಡ್ಸ್ ಯೂಶಲಿ ಎಲ್ಲ ಆಗೋಗೋ ಟೈಮ್ಗೆ ಕೊಟ್ಟಿರ್ತಾರೆ ಮೋಸ್ಟ್ ಆಫ್ ದ ಓನರ್ಸ್. ಯಾರು ಹೊಸ ಬ್ರೇಕ್ ಪ್ಯಾಡ್ಸ್ ಆಗಿ ಯಾರು ಕೊಡೋಕಲ್ಲ, ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾರೆ. ಯೂಶಲಿ ಟೈರ್ನು ಚೆನ್ನಾಗಿ ಯೂಸ್ ಮಾಡಕ್ಕೆ ಕೊಡೋದಿಲ್ಲ. ನಂದು ಟೈರ್ ಇನ್ನು ಲೈಫ್ ಬೇಜಾನಿದೆ. ಮತ್ತು ಇನ್ನೊಂದು ಜನ ಏನು ಮಾಡ್ತಾರೆ, ಈ ಆಕ್ಸೆಸರೀಸ್ ಹಾಕಿರ್ತಲ್ಲ ತಕೊಂಡ್ಬಿಟ್ಟು ಸಪ್ರೇಟಾಗಿ ಮಾರ್ಕೊಂತಾರೆ, ಅದು ಇದೆ. ಆದರೆ ಇದರಲ್ಲಿ ಫುಲ್ಲಿ ಲೋಡೆಡ್ ಗಾಡಿ ಇದು. ಅಲ್ಲಿ ಎಕ್ಸಾಸ್ಟು ಇದೆ, ಸ್ಲೈಡರ್ಸ್ ಇದೆ, ಇದು ಆಫ್ಟರ್ ಮಾರ್ಕೆಟ್ ಇಂಡಿಕೇಟರ್ ಇದೆ ಒಂದು, ಅದ್ರ 20,000 ಏನೋ ಆಗುತ್ತೆ ಇದು. ಈ ಇಂಡಿಕೇಟರ್ಸ್ 4 ಸ್ಟಾಕ್ ಇಂಡಿಕೇಟರ್ಸು ಇದೆ, ಸ್ಟಾಕ್ ಎಕ್ಸಾಸ್ಟು ಇದೆ, ಅದ್ರ ಜೊತೆ ಇದು ಕೌಲು ಇದೆ, ಎಲ್ಲ ಇದೆ. ಏನು ಬಿಚ್ಚಿ ಸಪ್ರೇಟಾಗಿ ಮಾರೋ ಸೀನೇ ಇಲ್ಲ. ಜುಗಾಡ್ ಮಾಡಂತೂ ಗಾಡಿ ಕೊಡೋದ ನಾನು. ಅವ್ರ ಶಾಪ ನಮಗ್ ಬಿದ್ರೆ ನಾವೆಲ್ಲರೂ ಬಿದ್ದೋಗ್ಬಿಡ್ತೀವಿ ಗಾಡಿ ಓಡಿಸ್ಬೇಕಾದ್ರೆ. ವ್ಯವಹಾರನ ನೀಟಾಗಿ ಮಾಡಬೇಕು, ನಿಯತ್ತಾಗಿ. ಮಿಂಡ್ರಿ ವ್ಯವಹಾರ ಮಾಡಬಾರ್ದು. ಏನ್ ಹೇಳಿ, ಮಿಂಡ್ರಿ ವ್ಯವಹಾರ ಮಾಡಬಾರ್ದು. ₹1 ಪ್ರಾಡಕ್ಟ್ನ ₹5 ಮಾರಬಾರ್ದು. ಓಕೆ, ಪ್ರೈಸಿಂಗ್ ಹಾಳಾಗೋಗ್ಲಿ, ಕ್ವಾಲಿಟಿ ಕೊಡಬೇಕಾದ್ರೆ ನಿಯತ್ತಾಗಿರೋ ಕ್ವಾಲಿಟಿ ಕೊಡಬೇಕು. ಕಸ್ಟಮರ್ಗೆ ಇಷ್ಟ ಇಲ್ವಾ, ಪಾಲಿಸಿ ಇದೆಯಾ ರೀಫಂಡು, ಅದು ಕೊಟ್ಟು ರೀಫಂಡ್ ಕೊಡಬೇಕು. ದುಡ್ಡು ತಿಂದಿರೋದು ಅದ್ರಲ್ಲಿ ನಮ್ಮ ಹತ್ರನೇ ಆಟಗಳು. ಕಸ್ಟಮರ್ ದುಡ್ಡು ಕೊಟ್ಟರೆ ಕಸ್ಟಮರ್ ಅನ್ಕಂಡೀಷನಲ್ ಸಾರಿ ಹೇಳ್ಬೇಕಾ? ಜೊತೆಗೆ 10,000 ಬೇರೆ ಮುಯ್ ಕೊಡ್ಬೇಕಾ? ಮುಯಿ ಈಗೋ ದುಡ್ಡು ಇಸ್ಕೊಂಡಿರೋನ್ಗೆ ಎಷ್ಟು ಈಗೋ ಇರಬೇಕಾದ್ರೆ ಕಿತ್ತೋಗಿರೋ ಪ್ರಾಡಕ್ಟ್ ಕೊಟ್ಟು ಮುಖದ ಮೇಲೆ ದುಡ್ಡು ಹೊಡೆದಿರೋ ನಮ್ಗಿನ್ನೆಷ್ಟು ಈಗೋ ಇರಬೇಡ. ಎಲ್ಲ ಆಗಲಿ ಡ್ರಾಮಾ, ಅಲ್ಲಿವರೆಗೂ ಸುಮ್ಮನೆ ಇರಬೇಕು. ಸುಮ್ಮನೆ ಮಾತಾಡ್ತಾ ಇದ್ರೆ ಇಲ್ಲಿಂದ ಹೊರಡೋಣ, ಕತ್ಲಾಗಿದೆ. ಬಾಟಮ್ ಲೈನ್ ಏನಂದರೆ, ಕಂಪ್ಲೀಟ್ಲಿ ಲೋಡೆಡ್ ಗಾಡಿ, ₹1 ಖರ್ಚು ಮಾಡ್ದಲೆ ಆರಾಮಾಗಿ ಕೀನ ಆನ್ ಮಾಡ್ಕೊಂಡು ಓಡಾಡ್ಕೊಂಡಿರೋದು ಅಷ್ಟೇ ಕೆಲಸ. ತಗೊಂಡವ್ರಿಗೆ ₹1 ಖರ್ಚು ಮಾಡಂಗಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಇನ್ಶೂರೆನ್ಸ್ ನಾರ್ಮಲ್ ಆಗಿ ಎಲ್ಲ ಹಾಕೋಗಿರೋದು ಕೊಟ್ಬಿಡ್ತಾರೆ. ಇದು ಆ ಸೀನೇ ಇಲ್ಲ. ಒಳ್ಳೆ IDV ವ್ಯಾಲ್ಯೂಗೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಮಾಡಿಸಿಟ್ಟಿರೋದು ನಾನೇ. ಮಿಡ್ ಆಫ್ 2025 ಇದೆ. ಅದೆಲ್ಲದಕ್ಕಿಂತ ಮೇನು ಗಾಡಿನ ವ್ಯಾರಂಟಿಯಲ್ಲಿ ಬೇರೆ ಇಟ್ಟಿದ್ದೀನಿ. ವ್ಯಾರಂಟಿಗೆ ಒಂದು 38-40,000 ಖರ್ಚಾಗಿದೆ. ಇನ್ನು ಮುಂದಿನ ವರ್ಷವರೆಗೂ ವ್ಯಾರಂಟಿಲಿ ಇದೆ ಗಾಡಿ. ಅಂದ್ರೆ ತಗೊಂಡವ್ರಿಗೆ ಒಂದು ನಯಾ ಪೈಸೆ ತಲೆನೋವು ಇರೋಲ್ಲ. ನೀವು ಅನ್ಕೊಂತ ಇರ್ಬೋದು, ಏನ್ ಫುಲ್ ಗಾಡಿ ಬಿಲ್ಡಪ್ಸ್ ಕೊಡ್ತಾ ಇದೆಯಾ, ಎಲ್ಲ ಮಾಡ್ತಾ ಇದೆಯಲ್ಲ, ಇಂಪ್ರೆಸ್ ಮಾಡ್ತಾ ಇದೆಯಾ, ಬೈಯರ್ಗಳಿಗೆ ಬರಬೇಕು ಬೇಗ ಅಂತಲೇ. ಇಲ್ಲ ಗುರು, ನಾನು ಗಾಡಿ ನಾನೇ ಇಟ್ಕೊಂಡ್ಬಿಡ್ತೀನಿ, ತಲೆ ಕೆಡ್ಸ್ಕೊಳ್ಳೋಣ. ನಾನು ಇನ್ನೊಂದು ಸೈಡಾಗಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಗಾಡಿ ಇಟ್ಕೊಂತೀನಿ, ಅದೇನು ವಿಚಾರ ಅಲ್ಲ. ಏನಂದ್ರೆ ನೋಡಿ, ಬೈಕರ್ ಟು ಬೈಕರು ತಗೊಂಡವ್ರಿಗೂ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಪಕ್ಕ. ನಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಇದೆ ವಿಡಿಯೋಸ್ ಎಲ್ಲ. ನಾನು ಏನೇನು ಸರ್ವಿಸ್ ಮಾಡಿಸ್ತೇ ಅದೆಲ್ಲ ನಿಯತ್ತಾಗಿ ಟ್ರಾನ್ಸ್ಪರೆಂಟಾಗಿ ಕೊಡಬೇಕು ಗಾಡಿನ. ಇನ್ನೊಬ್ಬ ರೈಡರು ತಗೊಂಡವನು ಖುಷಿಯಾಗಿರ್ಬೇಕು, ಓಡಾಡಿಸ್ಕೊಂಡು ಮಸ್ತಾಗಿರೋ ಗಾಡಿ ತೊಗೊಂಡಿದ್ರು, ಒಳ್ಳೆ ಪರ್ಚೇಸ್ ಅಂದ್ಬಿಟ್ಟು ಕರೆಕ್ಟಾಗಿರೋ ವ್ಯವಹಾರ ಮಾಡಬೇಕು.
ನಿಯತ್ತಿಲ್ದಿರೋ ನಾಯಿ ಬೋಳಿ ಮಗನ ವ್ಯವಹಾರ ನಾವು ಮಾಡಲ್ಲ. ಕಸ್ಟಮರ್ಗೆ ಮರ್ಯಾದೆ ಕೊಡದೆ ಇರೋ ಹಳೆ ಸುಳೆಗಳೆಲ್ಲ ಉದ್ಧಾರ ಆಗ್ತಾರ ಜೀವನದಲ್ಲಿ. ಯಾವಾಗ ಕಸ್ಟಮರ್ಗಿಂತ ನಂದಿ ಇವನೇ ದೊಡ್ಡದು ಅನ್ಕೊಂತಾನೋ ಅವನಂತ ಚೂತ್ಯ ಬೋಳಿಕೆ ರಂಗ ಇನ್ನೊಬ್ಬ ಇಲ್ಲ ನನ್ನ ಪ್ರಕಾರ. ಗುರು ಯಾಕಮ್ಮ ಹಿಂಗೆಲ್ಲ, ಯಾಕೆ ರೈಸು, ಯಾಕೆ ಬೈದಾಡ್ತೆ. ನಾವು ಆಫ್ ಕ್ಯಾಮ್ರಾ ಅಂತ ಬಂತು ಅಂದರೆ ನಾವು ಪಕ್ಕಾ ಲೋಕಲ್ಲೇ, ನಾವು ಹೆವಿ ಲೋಕಲ್ಲು. ನಾವು ಊಟ ಬೆಳೆದಿದ್ದಲ್ಲ ಚಿಕ್ಕದ್ರಿಂದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ, ಪೊಲೀಸ್ ಸ್ಟೇಷನ್ ಪಕ್ಕ ನಮ್ಮ ಮನೆ ಇದ್ದಿದ್ದು 7-8 ವರ್ಷ. ನಾವು ಆ್ಯಕ್ಚುಲಿ ಬಂದು ಪೊಲೀಸ್ ಫ್ಯಾಮಿಲಿ. ನಮ್ಮನ್ನೆಲ್ಲ ಬೆಳೆಸಿದ್ರೇನೆ ಸುತ್ತಮುತ್ತ ಪೊಲೀಸವರು. ಚಿಕ್ಕದ್ರಿಂದ ನಾವು ನೋಡಬಾರ್ದು ಕ್ರೈಮು, ಮರ್ಡರ್ ಎಲ್ಲ ಕಣ್ಮುಂದೆ ನೋಡ್ಬಿಟ್ಟಿದ್ವಿ ನಾವು. ಬೆಳಗ್ಗೆದ್ದು ಆಟ ಆಡಕ್ಕೆ ಹೋದ್ರೆ ಫೀಲ್ಡ್ಗೆ ಅದೆಲ್ಲ ಬರೀ ಆಫ್ ಮರ್ಡ್ರು ಮಾಡಿರೋರು ರೌಡಿ ಶೀಟರ್ಗಳೇ ನಮ್ಮ ಹತ್ರ ಬಂದು ಆಡ್ತಾ ಇದ್ದು. ಹ್ಯಾಂಡ್ ಟೆನ್ನಿಸು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಸನ್ಸೆಟ್ ಆದಮೇಲೂ ಟೆನ್ನಿಸ್ ಅಂದರೆ ರ್ಯಾಕೆಟ್ ಟೆನ್ನಿಸ್ ಅಲ್ಲ, ಹ್ಯಾಂಡ್ ಟೆನ್ನಿಸು. ನಾವು ಅಂಥ ವಾತಾವರಣದಲ್ಲಿ ಊಟ ಬೆಳೆದವ್ರು ನಾವು. ನಮ್ಮ ಜಮಾನದಲ್ಲೇ ಲಂಡನ್ಗೂ ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಇದ್ದು ಅಲ್ಲೆಲ್ಲ ಚೆನ್ನಾಗಿ ತಿಂದು ಓಡಾಡಿ ಮಜಾ ಮಾಡ್ಕೊಂಡು ಬಂದಿದ್ದೀವಿ. ಜೊತೆಗೆ ನಮ್ಮ ಬೆಂಗಳೂರು ಲೋಕಲಲ್ಲಿ ಕಲಾಸಿಪಾಳ್ಯ ಫ್ರೇಸರ್ ಟೌನಲ್ಲಿ ಹೋಗ್ಬಿಟ್ಟು ಸೂಪು ಕುಡಿತೀವಿ. ಲೋಕಲ್ಗೆ ಪಕ್ಕಾ ಲೋಕಲ್ಲು, ಅಫಿಷಿಯಲ್ಗೂ ಫುಲ್ ಅಫಿಷಿಯಲ್ಲು. ನಾವು ಹಂಗೆ ಇದ್ರಲ್ಲಿ ಪ್ಯಾಷನ್ ಇಟ್ಕೊಂಡು ನಾವು ಮಾಡೋದು ವೀಡಿಯೋಸು. ಎಲ್ಲ ಥರ ಹುಡುಗರು ನೋಡ್ತಾರೆ, ಚಿಕ್ಕ ಹುಡುಗರು, ನಂಗೋದಿರೋಲ್ಲ ಚಿಕ್ಕ ಹುಡುಗರೆಲ್ಲ ನೋಡ್ತಾರೆ. ಸ್ವಲ್ಪ ಗ್ರಾಫಿಕ್ ಆಗುತ್ತಲ್ಲ. ನಾವು ಬಾಯಿ ಬಿಲ್ಟಿ ಆ್ಯಕ್ಚುಲಾಗಿ ಓಪನ್ ಆಯಿತು ಅಂದರೆ ಕಿವಿಲಿ ರಕ್ತ ಬರುತ್ತೆ ಕೇಳೋರಿಗೆ. ಅದು ಸುಮ್ಮನೆ ಇರಲಿ ಬಿಡಿ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರೋರೆಲ್ಲ ಇವರೇನೆ ಇಂಟರ್ನ್ಯಾಷನಲ್ ಟ್ರಿಪ್ಸು ಮಾಡ್ತಾರೆ. ಬಂದ್ಬಿಟ್ಟು ನಾವು 30 ರೂಪಾಯಿ ಪಾನಿಪುರಿನೂ ಎನಿ ಟೈಮ್ ಹೋಗಿ ಅಷ್ಟೇ ಇಷ್ಟಪಟ್ಟು ತಿಂತೀವಿ ನಾವು. ಆ ಥರ ಏನು ಗುರು ಇಷ್ಟೊಂದೆಲ್ಲ ಫ್ಲೆಕ್ಸ್ ಹೊಡಿತಾ ಇದೆಯಾ ಅಂತೆಲ್ಲ ಅನ್ಕೊಂಬೇಡಿ. ಫ್ಲೆಕ್ಸ್ ಅಲ್ಲ, ಇರೋ ಮ್ಯಾಟ್ರ್ ಗುರು ಅಷ್ಟೇ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಇವಾಗ ಏನು ಹೇಳ್ತಿದೆ ಅಂದರೆ, ಅವಾಗಲೇ ಈ ಗಾಡಿನ ನಾನು ವರ್ಕ್ಶಾಪ್ ಅವ್ರ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ವರ್ಕ್ಶಾಪ್ ಅಂದರೆ ನಿಮಗೆ ಚಿಕ್ಕಲ್ಸಂದ್ರ ಹತ್ರ ಒಂದು ದೊಡ್ಡ ವರ್ಕ್ಶಾಪು, ಪ್ರೀಮಿಯಮ್ ಸೂಪರ್ ಬೈಕ್ಸು ಕಾರ್ಸ್ನ ಡೀಲ್ ಮಾಡೋ ಒಂದು ಶೋರೂಮ್ ಇದೆ. ಅದು ನನಗೆ ತುಂಬ ಮುಂಚೆಯಿಂದ ಹಳೆ ಪರಿಚಯ. ಆಕಾಶ್ ಅಂತ ಒಬ್ರು ಇದ್ದಾರೆ. ಆಕಾಶ್ ನನಗೆ ಫಸ್ಟಿಂದ ಗೊತ್ತು. ಅಂದ ಕಾಲತ್ತಲ್ಲೇ R1 ಹುಡುಕ್ತಾ ಇದ್ದೆ ನಾನು. ಅದ್ಯಾವುದು ಫುಲ್ಲು 2005-2006 R1 ಅವಾಗಿಂದ ಆಕಾಶ್ ಅವ್ರು ನನಗೆ ಪರಿಚಯ ಇದ್ದಾರೆ. ಅದೇ ಅವ್ರ ಹತ್ರ ಮಾತಾಡಿದಾಗಿದೆ. ಅವ್ರಿಗೆ ಗಾಡಿ ನಾನು ಕೊಡ್ತಾ ಇದ್ದೀನಿ. ಒಂದು ಕೆಲಸ ಮಾಡೋಣ, ಇಲ್ಲಿ ಮಾತಾಡೋದು ಬೇಡ, ಸೀದಾ ಗರಾಜ್ ಹತ್ರನೇ ಹೋಗ್ಬಿಟ್ಟು ಅಲ್ಲೇ ಮಾತಾಡೋಣ ಬನ್ನಿ. ಇದೇ ನಾನು ಹೇಳ್ತಾ ಇದ್ದು ವರ್ಕ್ಶಾಪ್. ಎಷ್ಟೊಂದು ಜನ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಹೇಳ್ತಿದ್ದೀನಿ. ಇದು ಬಂದು ಚಿಕ್ಕಲ್ಸಂದ್ರಲ್ಲಿ ಬರೋದು, ನಮ್ಮ ಹಳೆ ಏರಿಯಾ. ಸೂಪರ್ ಬೈಕ್ಗಳ ಸುರಿಮಳೆಯಲ್ಲಿ ಬಂದರೆ ನನ್ನ ಪ್ಯಾಂಪರ್ಡ್ ಬೇಬಿ ನಿಮಗೆ ಕೊಡ್ತಾ ಇದ್ದೀನಿ. ಆಲ್ರೆಡಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಿದಾಗಿದೆ. ವಿನಯ್ ಬ್ರೋ ಆರಾಮ? ಇರೋಬ್ರು ಎಲ್ಲ ಸೂಪರ್ ಬೈಕ್ಸು ಕಣ್ಣಿಗೆ ಕಾಣ್ತದೆ. ಈ ಕಡೆ ಏಪ್ರಿಲ್ RS V4 RF, ಆ ಕಡೆ ಪ್ಯಾನಿಗಾಲೆ 959, ಇಲ್ಲಿ V4 ಪ್ಯಾನಿಗಾಲ್ V4S 10R ಬೂಸಾ, ಆ ಕಡೆ Z900, ಈ ಕಡೆ ಒಂದೆರಡು Z900, ಅಲ್ಲೊಂದು CBR, ಅದು 650cc ಬೆನೆಲಿ, ಅದು ದೊಡ್ಡದು. ಮೋಸ್ಟ್ಲಿ ಇವ್ರದ್ದು ಇರ್ತದೋ, ಅವ್ರು ಕೊಡಲ್ಲ ಅನ್ಕೋತೀನಿ, ಸೇಲ್ಗಿರಲ್ಲ, ಅದು ದೊಡ್ಡದು. ಈ ಕಡೆ ಟ್ರೈಮ್ ಡೇಟೋನ ಒಂದಿದೆ. ರಾಕೆಟ್ 2500cc 6R ಒಂದು ಬಂದಿದೆ. ಕವಾಸಾಕಿ 10RR, ಅಲ್ಲಿ 14R. ಅದೇ ಇವರೆಲ್ಲ ಕಂಪ್ಲೀಟ್ ಪ್ರೀಮಿಯಂ ಕಾರ್ಸು ಮತ್ತು ಪ್ರೀಮಿಯಂ ಸೂಪರ್ ಬೈಕ್ ಸೆಗ್ಮೆಂಟೇ ಇವರು ಡೀಲ್ ಮಾಡೋದು. ಇಲ್ಲೊಂದು ಬ್ರುಟಾಲೆ, ಮತ್ತು ಟ್ರೈಂಪ್ RS, ಸ್ಟ್ರೀಟ್ ಟ್ರಿಪಲ್, ಟೈಗರ್, ಓಕೆ. ಆ ಕಡೆ ಡುಕಾಟಿ ಮಲ್ಟಿ, ಇಲ್ಲಿ ಸ್ಕ್ರ್ಯಾಂಬ್ಲರ್, ಡುಕಾಟಿ, ಯು ನೇಮ್ ಇಟ್. ಯಾವ ಗಾಡಿ ಬೇಕೆಲ್ಲ ಇಟ್ಬಿಟ್ಟಿದ್ದೀರಾ ಫುಲ್ಲು. ಅದ್ರ ಜೊತೆಗೆ ನಾನು ಸ್ಪೀಡ್ ಸೇರ್ಕೊಂತು. ಅಲ್ಲಿ ನೋಡಿ ಆಡಿ ಗಾಡಿ, ಎಲ್ಲ ಥರ ಗಾಡಿ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವರ್ಕ್ಶಾಪು. ನಾನು ಬೂಸ ತೊಗೊಳೋದಕ್ಕಿಂತ ಮುಂಚೆ ಇಲ್ಲಿ ವರ್ಕ್ಶಾಪಿಗೆ ಬಂದಿದ್ದೆ ನಾನಾಗ, ಆದರೆ ಅದು ಬೂಸ ಸೇಲ್ ಆಗೋಗಿತ್ತು, ನಾನು ಬೇರೆ ತೊಗೊಂಡೆ. ಆಮೇಲೆ ಈ ಗಾಡಿ ಬಗ್ಗೆ ಏನೇ ಡೀಟೇಲ್ಸ್ ಬೇಕಿದ್ರೂ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನ ಹಾಕಿರ್ತೀನಿ. ಎಸ್ಪೆಷಲಿ ಆಕಾಶ್ ಅವ್ರ ನಂಬರ್ ಹಾಕಿರ್ತೀನಿ, ವಿನಯ್ ಅವ್ರದ್ದು ಹಾಕಿರ್ತೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ವರ್ಕೌಟ್ ಆದರೆ ಪ್ರೈಸಿಂಗು ಅದೆಲ್ಲ ಡೀಲ್ನ ಕ್ಲೋಸ್ ಮಾಡ್ತಾರೆ. ನನಗೆ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಗಾಡಿ ಬಗ್ಗೆ ಎಲ್ಲ ಅವ್ರಿಗೆ ಕೇಳಿ, ಎಲ್ಲ ಅವರೇ ಡೀಟೇಲ್ಸ್ ಕೊಡ್ತಾರೆ. ನಾನು ಏನೇನು ಡೀಟೇಲ್ಸ್ ಕೊಡಬೇಕು ಆಲ್ರೆಡಿ ನಾನು ನಿಮಗೆಲ್ಲ ಹೇಳಿದ್ದೀನಿ. ಕ್ಲೀನ್ ಗಾಡಿ, ನಾನು ಸರ್ಟಿಫೈ ಮಾಡ್ತಾಯಿದ್ದೀನಿ. 100% ಕ್ಲೀನ್ ಗಾಡಿ, ಓಕೆನಾ? ಫೈನಲ್ ಗುಡ್ ಬೈ ಟು ಶಾಕ್ ವೇವ್. ಟೇಕ್ ಕೇರ್, ಬಾಯ್.